ಇಡತೈತಿ ತಾಳಕ್ ಕುಂತ ನೋಡುದತ್ತ ನೋಡುದು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬರುತ್ತೀನಿ ಎಂದು ಹೇಳಿದ ಗಿರಿಜಾ ಇನ್ನೂ ಬಂದಿಲ್ಲವಲ್ಲ. ಪ್ರೀತಿ ಪ್ರೇಮದ ಗೊಂಗು ಹಿಡಿದರೆ ಮುಗಿಯಿತು, ಪ್ರಪಂಚವನ್ನೇ ಮರೆತು ಬಿಡುತ್ತಾರೆ ಈ ಪ್ರೇಮಿಗಳು. ಅಂತವರ ಸಾಲಿಗೆ ಇಂದು ನಾನು ಸೇರಿ ಬಿಟ್ಟಿದ್ದೇನೆ. ಗಿರಿಜಾ ನನ್ನ ಹೃದಯದಲ್ಲಿ ಅಷ್ಟೇ ಅಲ್ಲ, ಮೈ ಮನಗಳ ತುಂಬ ಆವರಿಸಿ ಬಿಟ್ಟಿದ್ದಾಳೆ. ಅವಳನ್ನು ಯಾವಾಗ ನೋಡುತ್ತೇನೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಯಾರದು ಕಣ್ಣು ಮುಚ್ಚಿದ್ದು? ದಯವಿಟ್ಟು ಹೇಳಿ ಯಾರ ಅಂತ. ಓ ಗಿರಿಜಾ, ನಿನ್ನ ಪ್ರೀತಿಯ ಕೈ ಬೆರಳು ನನ್ನನ್ನು ಸೋಕಿದಾಗಲೇ ನನ್ನ ಹೃದಯ ಹೇಳಿತು, ಇವಳು ನಿನ್ನ ಗಿರಿಜಾ ಎಂದು. ದಯವಿಡು. ನೀವು ತುಂಬಾ ಜಾಣರು. ನಾನೈತೆ ನಿಮ್ಗೆ ಹೇಗೆ ಗೊತ್ತಾಯ್ತು? ತುಂಬಾ ಸುಲಭ ಗಿರಿಜಾ. ನನ್ನ ಪ್ರೀತಿಯ ಒಡತಿ ನಿನ್ನನ್ನು ಬಿಟ್ಟು ನನ್ನ ಕಣ್ಣು ಮುಚ್ಚುವ ಧೈರ್ಯ ಬೇರೆ ಯಾವ ಹೆಣ್ಣಿಗಿದೆ ಹೇಳು? ಹೌದು, ಯಾಕೆ ಇಷ್ಟು ತಡ? ಏನು ಮಾಡೋದು, ಅಣ್ಣಂದಿರು ಊಟ ಕುಳಿತಿದ್ರು, ಅವ್ರಿಗೆ ಊಟ ಬಳಿಸಿ ಬರ್ಬೇಕಾದ್ರೆ ಸ್ವಲ್ಪ ತಡವಾಯ್ತು. ಗಿರಿಜಾ, ನೀನು ಊಟ ಮಾಡಿದೆಯಾ? ನಾನು ಊಟ ಮಾಡೇ ಬಂದೆ. ಸುಳ್ಳು, ನೀನು ಊಟ ಮಾಡಿಲ್ಲ. ನಿನ್ನ ಮನಸ್ಸು ಈ ಬಸವರಾಜನನ್ನು ಹುಡುಕುತ್ತಿರುವಾಗ ಅದು ಹೇಗೆ ನೀನು ಊಟ ಮಾಡಲು ಸಾಧ್ಯ? ಹೌದು ರಾಜ, ನಿಮ್ಮನ್ನು ಎಂದು ನೋಡಿದೆನೋ ಹೇಗೆ ನೋಡ್ಬೇಕು ಅಂತ ಆತುರ್ತಾ ಇದೆ ಈ ನನ್ನ ಮನಸ್ಸು. ಗಿರಿಜಾ, ಎಷ್ಟು ದಿನ ಅಂತ ಈ ಕಣ್ಣು ಮುಚ್ಚಾಲೆ ಆಟ? ಅದಕ್ಕೆ ಮನೆಯವರ ಹತ್ತಿರ ನಮ್ಮ ಪ್ರೀತಿಯ ವಿಷಯ ತಿಳಿಸಿ ಮದುವೆಯಾಗಿ ಬಿಡೋಣ. ಬೇಡ, ಮೊದಲೇ ನನ್ನವರು ಕಷ್ಟದಲ್ಲಿದ್ದಾರೆ. ಅಷ್ಟೇ ಇಲ್ಲ, ನನ್ನ ಚಿಕ್ಕ ಅಣ್ಣನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕರೆ ಈ ವಿಷಯ ನನಗೆ ನಾನೇ ಹೇಳಿ ಆಮೇಲೆ ಮದುವೆ ಮಾಡಿಕೊಳ್ಳೋಣಂತೆ. ಅಲ್ಲಿವರೆಗೂ ಈ ವಿಷಯ ಹೇಳೋದು ಬೇಡ. ಆಗಲಿ ಗಿರಿಜಾ, ನಿನ್ನ ಇಷ್ಟದಂತೆ ಆಗಲಿ. ಆದರೆ ತಂಗಿಯ ಮೇಲೆ ಇರುವ ಪ್ರೀತಿಗೆ ನಿಮ್ಮಣ್ಣಂದಿರು ನನಗೆ ಗೊಟ್ಟಾಗಿ ಗಂಡು ನೋಡಿ ಮದುವೆ ಮಾಡಿದರೆ ನನ್ನ ಗತಿ ಏನು? ಛೇ, ಹಾಗೇನೂ ಆಗೋದಿಲ್ಲ. ನನ್ನ ಅಣ್ಣಂದಿರ ಮೇಲೆ ನನಗೆ ವಿಶ್ವಾಸವಿದೆ. ಖಂಡಿತವಾಗಿಯೂ ನಾನೇ ಒಂದಿಲ್ಲ ಒಂದು ದಿನ ಈ ವಿಷಯ ತಿಳಿಸಿ ಮದ್ವೆ ಆಗ್ತೀನಿ. ಅದಿರ್ಲಿ, ನಿಮ್ ನೌಕರಿ ವಿಷಯ ಏನಾಯ್ತು? ನಿಮ್ ನೌಕರಿ ಸಿಕ್ತೋ ಅಥವಾ ಇನ್ನೂ ತಡಾನೋ? ಪರೀಕ್ಷೆ ಪಾಸ್ ಆಗಿದೆ ಗಿರಿಜಾ. ಇನ್ನೆರಡು ದಿನಗಳಲ್ಲಿ ಆರ್ಡರ್ ಕಾಪಿ ಬಂದರೂ ಬರಬಹುದು. ಅಬ್ಬ, ಕೊನೆಗೂ ನಿಮ್ಗೆ ನೌಕರಿ ಸಿಗುತ್ತದೆ ಅಂತ ಕಂಡೀಷನ್ ಇಂದ ಹೇಳ್ತಾ ಇದ್ರಲ್ಲ, ಸಂತೋಷ. ಈ ನಿಮ್ಮ ನೌಕರಿ ಸಿಕ್ಕಿದ ಸಂತೋಷಕ್ಕೆ ನನಗೆ ಏನಾದ್ರೂ ಗಿಫ್ಟ್ ಕೊಡ್ತೀರೋ ಅಥವಾ? ಸ್ವೀಟ್ ತಂದಿದ್ದೀನಿ ಗಿರಿಜಾ, ಎಲ್ಲಿ ಬಾಯ್ ತೆಗಿ. ಬರೇ ಸ್ವೀಟ್ ಕೊಟ್ರೆ ಹೇಗೆ? ಸ್ವೀಟ್ ಕೊಟ್ರೆ ಸಾಲೋದಿಲ್ಲ, ಮತ್ತೇನಾದ್ರೂ? ಇದೇ ಗಿರಿಜಾ, ಸಾವಿರ ಕನಸುಗಳನ್ನು ಹೇಳುತ್ತಿರುವ ನಿನ್ನ ತುಟಿಗಳಿಗೆ ನನ್ನ ತುಟಿಗಳಿಂದ ಪ್ರೀತಿಯ ಮುತ್ತು. ಅಬ್ಬಾ, ಇದನ್ನಾದ್ರೂ ಕೊಡ್ತಾ ಇದ್ದೀರಲ್ಲ, ಸಂತೋಷ ಆಗ್ಲಿ. ನನಗೂ ತುಂಬಾನೇ ಸಂತೋಷವಾಗ್ತಾ ಇದೆ. ಈ ನಿಮ್ಮ ನೌಕರಿ ಒಂದು ಸಿಕ್ಕರೆ ನನ್ನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆಗ್ಲಿ, ಈ ಸಂತೋಷದಲ್ಲಿ ಇಬ್ಬರು ಸೇರಿ ಹಾಡಿನಲ್ಲಿ ಅಂತ. ಸವಿಯದ ಸಾರವಿರು ಹಾಡಿ ಬರು ಮರೆಯದ
ಕಾಯ್ತಾರೆ ಬನ್ನಿ. ಗರ್ಭ ಶ್ರೀಮಂತನಿಗೆ ಮರೆಯಲಾರದ ಅವಮಾನ. ವರ್ಷ ಹೊತ್ತು ಉರುಚಿದೆ ನನ್ನ ಹೃದಯ ಅಂತರಾಳದಲ್ಲಿ ಬೆಂಕಿ. ಸಮಾಧಾನ ನಾಗರಾಜ್, ಸಮಾಧಾನ. ಸರಿಯಾಗಿ ಬಿಡಿಸಿ ಹೇಳು. ಜಗುದಾದ ರವಿವರ್ಮ, ನಾನು ಜಗುದಾದ ಮುತ್ತಣ್ಣನ ಜೋಳದ ಗೂಡಿಗೆ ಬೆಂಕಿ ಹಚ್ಚಲು ಹೋಗಿದ್ದೇವೆ. ಆ ಬಡ ಭಿಕಾರಿ ಪಕ್ಷ ಎಲ್ಲಿಂದ ಬಂದನೋ ಗೊತ್ತಿಲ್ಲ. ಬಂದು ನಮ್ಮ ಮೇಲೆ ಸವಾರಿ ಮಾಡಿ ನಮಗೆ ಅವಮಾನ ಮಾಡಿ ಕಳಿಸಿದ. ಆ ಬಡ ಬೇಕಾರೆ ಪರಶುರಾಮ ನಾನು ಅವಮಾನ ಮಾಡಿಸುವುದಂತಿರಲ್ಲ, ಜಗ್ಗು ನೀನು ಕೂಡಿ ಅಲ್ಲೇ ಅವನ ಮುಗಿಸಿ ಬೆಂಕಿ ಹಚ್ಚಿಬಿಟ್ಟು ಅವಮಾನ ಮಾಡಿಸಿಕೊಂಡು ಬಂದಿರುವಲ್ಲ. ಇದು ನಮ್ಮ ಸಾಕ ದೊಡ್ಡ ಭೋಜನ. ನೀನು ಹೇಳಿದಂತೆ ಆ ಪರಶುರಾಮನ ಕಡಿಮೆ ಇರಲಿಲ್ಲ. ಕನಸಿನಲ್ಲಿ ಅವನ ಚಿತ್ರವನ್ನು ಕಂಡರೆ ಮೈಯೆಲ್ಲ ಬೆವರಿರುತ್ತದೆ. ನಾಗರಾಜ್, ನಾಡು ಕಲ್ಲಾಗಿರ ನಾವು ನೀನ್ಯಾಕೆ ಅವನಿಗೆ ಎದುರುವುದು? ಸಮಯ ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ರವಿವರ್ಮ. ಕಟಿಸಿ ಹೋದ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೆ ಮುಂದಿನ ಗುರಿಯ ಬಗ್ಗೆ ವಿಚಾರ ಮಾಡಬೇಕು. ನಾಗರಾಜ್, ಅದು ಯಾವ ಗುರಿ ಹೇಳು? ರವಿವರ್ಮ, ಮಲಗಿರುವ ನಾಗರಾಜನ ಹೆಡೆ ತುಳಿದಿರುವ ಆ ಬಡಭಿಕಾರಿ ಪರ್ಷಾಗೆ ಬುದ್ಧಿ ಕಲಿಸಬೇಕಾದ್ರೆ ಅವಳ ಅತ್ತಿಗೆ ಸುರಾಳ ಶೀಲಹರಣವಾಗಲೇಬೇಕು.
ಸುಧಾ ಸುಂದರ ಅಪ್ಸರ ಬಿಡುತ್ತಿದ ಅವಳ ಯೌವನದ ತೆರ ನಾಗರಾಜದಿಂದ ಬಂದ ಕರ ವೇಗವಾಗಿ ಅನಿಸುತ್ತಿನ ಅವಳ ಶೀಲದ ವಾರ ಶೀಲದವರೇ ಅಷ್ಟೇ ಅಲ್ಲ ರವಿವರ್ಮ, ಅವಳ ಪ್ರಾಣವನ್ನು ನುಂಗಿ ಹಾಕು. ಸತ್ತು ಬಿದ್ದಿರುವ ಹತ್ತಿಗೆ ಮಣ್ಣಲ್ಲಿ ಆ ಸೊಕ್ಕಿನ ಮಗ ಪರಶುರಾಮನಿಗೆ ಕೋಣಿಗೆ ಅಟ್ಟೋಣ. ಒಂದೇ ಏಟಿಗೆ 2 ಹಕ್ಕಿ ತುಂಗಾಲಕ್ಕಿ. ನಾಗರಾಜ್ ಆ ಪರಶುರಾಮಗೆ ತೋರಿಸುವ ನಾಗರಾಜ್ ಜಗ್ಗು ಎಲ್ಲ ಕಾಣಿಸ್ತವಿಲ್ಲ. ಆ ಬಡಬಿಕಾರಿ ಮುತ್ತಾನ ತಮ್ಮ ಪರಶುರಾಮನ್ನು ಕರೆದು ಬರಲು ಹೋಗಿದ್ದಾನೆ. ನಾಗರಾಜ್, ನೀನು ಹೇಳಿದಂತೆ ಪ್ರಕಾಶನನ್ನು ಕರೆದುಕೊಂಡು ಬಂದಿದ್ದೀನಿ. ತಿಳಿಸು ಅವನಿಗೆ ವಿಷಯ ಏನು ಅಂತ. ಪ್ರಕಾಶ್, ನೌಕರಿ ಇಲ್ಲದೆ ನೀನು ಅಲದಾಡುತ್ತಿರುತ್ತೀಯಲ್ಲ, ನೌಕರಿ ಇಲ್ಲದೆ ಅಲದಾಡುತ್ತಿರುತ್ತೀಯಲ್ಲ, ಅದಕ್ಕೆ ನಾನೇನು ಮಾಡಬೇಕು ನಾಗರಾಜ್? ಪ್ರಕಾಶ್, ನಾನು ಹೇಳಂತೆ ನೀನು ಕೇಳಿದರೆ ಇಂದು ನೀನು ನೌಕರಿ ಇಲ್ಲದೆ ಮಹಾರಾಜನಂತೆ ಮೆರೆಯಬಹುದು. ನೀನು ಹೇಳುವುದು ನನಗೆ ಅರ್ಥವಾಗುತ್ತಿಲ್ಲ. ಅರ್ಥವಾಗುವಂತೆ ನಾನು ಹೇಳುತ್ತೇನೆ ಪ್ರಕಾಶ್. ಅದೇನೆಂದರೆ, ನೀನು ನಮ್ಮ ಜೊತೆ ಕೈ ತೋರಿಸಿದ್ರೆ ನಿಮ್ಮಣ್ಣನಿಗೆ ಮಣ್ಣು ನಾವು ಮುಕ್ಕಿಸುತ್ತೇವೆ. ಜಗ್ಗು ಬೇಗ ನಿಜ ಪ್ರಕಾಶ್. ನಾವು ಮಾಡುವ ಕೆಲಸಗಳಿಗೆ ನೀನು ಸಹಕಾರ ನೀಡಿದರೆ ಆ ಸೊಕ್ಕೇರಿ ಮರುತ್ತಿರುವ ಆ ಪರಶುರಾಮನಿಗೆ ಮತ್ತು ನಿನ್ನ ಹಿರಿಯಣ್ಣ ಮುತ್ತನಿಗೆ ಮಣ್ಣು ನಾವು ಮುಕ್ಕಿಸುತ್ತೇವೆ. ಏನಂದಲ್ಲ ಜಗ್ಗು? ಶ್ರೀಮಂತ ಸಾಕಿದ ಕೊಂಡೆ ನೀವು ಮಾಡುವ ಕೆಲಸಕ್ಕೆ ಕೈ ಜೋಡಿಸುವಂತ ದೇವರದಂತ ನನ್ನ ಮುತ್ತ ನನಗೆ ಮಣ್ಣು ಮುಗಿಸಿ ಹತ್ತಿರವಲ್ಲ. ಎಷ್ಟಿರಬೇಕಿಲ್ಲ ಮಗನೇ ನಿನಗೆ ಧೈರ್ಯ? ಅಣ್ಣನ ಒಡಲಿನಲ್ಲಿ ಬೆಳೆದ ಕೋಸು ನಾನು. ತಂದೆ ಸ್ನಾನ ಕೊಟ್ಟಿರುವ ನನ್ನ ಅಣ್ಣನಿಗೆ ಮೋಸ ಮಾಡು ಎಂದು ಹೇಳುತ್ತಿರುವಲ್ಲ. ನಿನ್ನನ್ನು ವೀಕ್ಷಣೆಲ್ಲ ಕತ್ತು ಸಾಯಿಸಿಬಿಡುತ್ತೇನೆ. ಯಾಕೆ ಕೈ ಬಿಡು ಪ್ರಕಾಶ್, ನನ್ನ ಮಾತು ಸ್ವಲ್ಪ ಕೇಳು, ಆಮೇಲೆ ನಿನಗೆ ಇಷ್ಟ ಬಂದಂತೆ ನಡೆದುಕೊಳ್ಳು. ಅಂದ್ರೆ ನಾನು ಒಡ ಹುಟ್ಟಿದವರಿಗೆ ಅನ್ಯಾಯ ಮಾಡಬೇಕೇನು? ಅನ್ಯಾಯ ಮಾಡಬೇಡ ಪ್ರಕಾಶ್, ಬರೀ ಸಾಥ್ ಕೊಡು. ಹೆಣ್ಣ ಹಣ ಕೊಟ್ಟು ನಿನ್ನ ಮಹಾರಾಜನಂತೆ ಮೆರೆಸುವೆ. ಹೌದು, ಇವರ ಹೇಳುವುದ ಕೇಳಿ 100 ದಿನಗಳ ಸುಖದಿಂದ ಕಳೆದರಾಯ್ತು. ಆದ್ರೆ ನಿಮ್ಮ ತಂಗಿ ಪ್ರೇಮವನ್ನು ನನ್ನ ಹೊತ್ತು ಮದುವೆ ಮಾಡ್ತೀನಂದ್ರೆ ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ. ಆಗಲಿ ಪ್ರಕಾಶ್, ಆಗಲಿ.
ಸರಿ ಪ್ರಕಾಶ್, ನೀ ಹೇಳಿದಂತೆ ಆಗಲಿ. ಪ್ರಕಾಶ್, ನಾಳೆ ನಿನ್ನ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ನೆಪ ಹೇಳಿ ನಿನ್ನ ತಂಗಿಯನ್ನು ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗಬೇಕು. ಸರಿ ಜಗ್ಗು, ಹಾಗೆ ಮಾಡೋಣ. ನನಗೆ ಸಮಯ ಆಯ್ತು, ನಾ ಬರುತ್ತೇನೆ. ನಾಗರಾಜ್, ನಿನ್ನ ಸುಖಕ್ಕಾಗಿ ನನ್ನ ಜೀವನವನ್ನೇ ಸಹಿಸಿದ್ದೇನೆ. ನಿನಗಾಗಿ 10 ಗಂಟೆಯನ್ನು ಕೈಯಾಳಿಯಾಗಿ ಮಾಡಿದ್ದೇನೆ. ಅಂತದ್ರಲ್ಲಿ ನಿನ್ನ ಪ್ರೀತಿಯ ತಂಗಿ ಪ್ರೇಮಳನ್ನು ಆ ಪ್ರಕಾಶ್ಗೆ ಕೊಡ್ತೀನಿ ಎಂದು ಹೇಳಿ ನನ್ನ ಮನಸ್ಸಿಗೆ ಗಾಯ ಮಾಡಿದೆಯಲ್ಲ ಮಗನೇ. ಎಲ್ಲಿ ನನ್ನ ಸಮಯ ಬರುವವರೆಗೂ ಕಾಯ್ದು ತೋರಿಸುವೆ ನಿನ್ನ ತಂಗಿಗೆ ನನ್ನ ಕಾಮದ ಅಂತಪುರವನ್ನು.